ಕಲಬುರಗಿಯಲ್ಲಿ 24x7 ನೀರಿನ ನಳಗಳ ಹಿತ್ತಾಳೆ ಟ್ಯಾಪ್ ಕಳವು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಸಾರ್ವಜನಿಕರ ಕೈಗೆ ಸಿಕ್ಕ ಕಳ್ಳ. ಕಲಬುರಗಿ ನಗರದ ಗಣೇಶ್ ನಗರ ಹಾಗೂ ವೆಂಕಟೇಶ್ ನಗರ ಪ್ರದೇಶಗಳಲ್ಲಿ 24x7 ಕುಡಿಯುವ ನೀರಿನ ನಳಗಳಿಗೆ ಅಳವಡಿಸಿದ್ದ ಹಿತ್ತಾಳೆ ಟ್ಯಾಪ್ಗಳನ್ನು ಕಳವು ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಗಣೇಶ್ ನಗರದಲ್ಲಿರುವ ಶಿವಕುಮಾರ್ ಹಿರೇಮಠ್, ಡಿಕೆ ಕುಲಕರ್ಣಿ, ಜಯತೀರ್ಥ ಶರ್ಮಾ ಹಾಗೂ ಚಂದ್ರಶೇಖರ್ ಸ್ವಾಮಿ ಅವರ ಮನೆಗಳ ಮುಂಭಾಗದ 24x7 ನೀರಿನ ನಳಗಳಿಗೆ ಅಳವಡಿಸಿದ್ದ ಹಿತ್ತಾಳೆ ಟ್ಯಾಪ್ಗಳನ್ನು ಕಳ್ಳ ಕದ್ದು ಪರಾರಿಯಾಗಿದ್ದಾನೆ. ಬೆಳಗಿನ ಜಾವ ನಡೆದ ಈ ಕೃತ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಘಟನೆ ಸಂಬಂಧ ಗಣೇಶ್ ನಗರ್ ನಿವಾಸಿಗಳು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಇನ್ನೊಂದೆಡೆ ವೆಂಕಟೇಶ್ ನಗರದಲ್ಲಿಯೂ ಇದೇ ರೀತಿಯಲ್ಲಿ ಟ್ಯಾಪ್ ಕಳವು ಮಾಡಲು ಯತ್ನಿಸಿದ ಆರೋಪಿಯನ್ನು ಸ್ಥಳೀಯರು ಬೆನ್ನಟ್ಟಿಸಿ ಹಿಡಿದಿದ್ದಾರೆ. ನಂತರ ಆರೋಪಿಯನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ ಎಂದು ತಿಳಿದುಬಂದಿದೆ. ಈ ಪ್ರದೇಶಗಳಲ್ಲಿ ಹೆಚ್ಚುವರಿ ಗಸ್ತು ಹಾಗೂ ನಿಗಾ ವ್ಯವಸ್ಥೆ ಬಲಪಡಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಸಂಗಡ ಬರಲ್ರಿ